ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶನಿವಾರದ ದಿನ ಅರಳಿ ಮರದ ಬಳಿ ಈ ಚಿಕ್ಕ ಕೆಲಸ ಮಾಡಿದ್ರೆ ತಿಂಗಳಲ್ಲೇ ನೀವನ್ಕೊಂಡಂಥ ಕೆಲಸ ಆಗತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷವಾದ ಮಹತ್ವ ಇದೆ. ಅರಳಿ ಮರವನ್ನ ಪೂಜಿಸೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತೆ ಅನ್ನೋ ನಂಬಿಕೆನೂ ಇದೆ. ಅಷ್ಟೇ ಅಲ್ಲ, ಅರಳಿ ಮರದ ಪೂಜೆಯಿಂದ ಶನಿ ದೋಷವು ನಿವಾರಣೆಯಾಗುವ ಮಾಹಿತಿ ಕೂಡ ನಮ್ಮ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅಷ್ಟೇ ಯಾಕೆ, ಪ್ರತಿದಿನ ಅರಳಿ ಮರಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಹೆಚ್ಚಿನ ಲಾಭಗಳಿವೆ ಅನ್ನೋದು ನಿಮಗೆ ಗೊತ್ತು ಅಲ್ವಾ? ಇಷ್ಟೇ ಅಲ್ಲ, ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರಕ್ಕೆ ಸಕ್ಕರೆ ಬೆರೆಸಿದ ನೀರನ್ನ ಹಾಕೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಜನರು ಹೆಚ್ಚಾಗಿ ಮುಂಜಾನೆಯ ಸಮಯದಲ್ಲಿ ಅರಳಿ ಮರದ ಪೂಜೆ ಪ್ರದಕ್ಷಿಣೆ ಮಾಡ್ತಾರೆ. ಜೊತೆಗೆ ಸಾಲದಿಂದ ಮುಕ್ತಿ ಪಡಿಬಹುದು. ಹಾಗೇನೆ ನಿಮ್ಮ ಎಲ್ಲಾ ನೋವುಗಳು, ಕಷ್ಟಗಳು ಶೀಘ್ರದಲ್ಲಿ ದೂರವಾಗುವ ಸಾಧ್ಯತೆ ಕೂಡ ಇರುತ್ತೆ. ಇಷ್ಟೆಲ್ಲ ಸರಿ, ಆದ್ರೆ ಮನಸ್ಸಿನ ಆಸೆಗಳನ್ನ, ಬಯಕೆಗಳನ್ನ ಈಡೇರಿಸುವುದಕ್ಕಾಗಿ ಅರಳಿ ಮರದ ಬಳಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕಾಗಿಯೂ ಕೆಲವೊಂದು ಪರಿಹಾರಗಳನ್ನ ಹೇಳ್ತಾ ಇದ್ದೀವಿ. ನೀವಿದನ್ನ ಮಾಡಿದ್ದೇ ಆದಲ್ಲಿ ಅನ್ಕೊಂಡಿದ್ದೆಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ. ಹಾಗಿದ್ರೆ ಅದಕ್ಕಾಗಿ ಏನ್ ಮಾಡಬೇಕು ಬನ್ನಿ ನೋಡೋಣ. ನಾವು ಸಾಮಾನ್ಯವಾಗಿ ಅರಳಿ ಮರಕ್ಕೆ ಪೂಜೆ ಮಾಡ್ತೀವಿ. ಅರಳಿ ಮರದ ಬುಡದಲ್ಲಿ ದೀಪವನ್ನ ಬೆಳಗ್ತೀವಿ, ಜೊತೆಗೆ ಪ್ರದಕ್ಷಿಣೆಯನ್ನ ಹಾಕ್ತೀವಿ. ಆದ್ರೆ ನಿಮಗ್ ಗೊತ್ತಾ, ಅರಳಿ ಮರದ ಕೆಳಗೆ ಶನಿವಾರ ನೀವು ಕುಳಿತು ಯಾವುದೇ ಮಂತ್ರವನ್ನ ಶ್ರದ್ಧೆಯಿಂದ ಹೇಳಿದ್ರೆ ಅದರಿಂದ ನಿಮಗೆ ಸಿದ್ಧಿ ಸಿಗತ್ತೆ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಪ್ರತಿ ಶನಿವಾರ ನೀವು ಯಾವುದಾದ್ರೂ ಅರಳಿ ಮರದ ಬಳಿ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಶಿವಲಿಂಗವನ್ನ ಇಟ್ಟು, ಅಥವಾ ಮಣ್ಣಿನ ಶಿವಲಿಂಗವನ್ನ ಮಾಡಿ, ಅಥವಾ ಶಿವನ ಫೋಟೋವನ್ನ ಇಟ್ಟು ಶಿವಮಂತ್ರವನ್ನ ಜಪಿಸ್ತಾ ಇರಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ಮತ್ತು ಶಿವನ ಆಶೀರ್ವಾದ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅಷ್ಟೊಂದು ಶಕ್ತಿಶಾಲಿಯಾಗಿರುತ್ತೆ ಅರಳಿ ಮರದ ಕೆಳಗಡೆ ಕೂತು ಮಾಡುವಂಥ ಪೂಜೆ. ಕಲಿಯುಗದಲ್ಲಿ ಅರಳಿ ಮರದಲ್ಲಿ ಶ್ರೀಕೃಷ್ಣನು ನೆಲೆಸ್ತಾನೆ ಅನ್ನೋ ನಂಬಿಕೆ ಇದೆ. ನಂಬಿಕೆ ಯಾಕಂದ್ರೆ ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನೇ ಸ್ವತಃ ಈ ಬಗ್ಗೆ ಹೇಳಿದ್ದಾನಂತೆ. ಕಲಿಯುಗದಲ್ಲಿ ನಾನು ಅಶ್ವತ್ಥ ಮರದಲ್ಲಿ ನೆಲೆಸ್ತೀನಿ, ಆ ಮೂಲಕ ಜನರಿಗೆ ನನ್ನ ಆಶೀರ್ವಾದವನ್ನ ನೀಡ್ತೀನಿ ಅಂತ ಹೇಳಿದ್ರು. ಹಾಗಾಗಿಯೇ ಅರಳಿ ಮರವನ್ನ ಕಲಿಯುಗದ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿಯೇ ಅರಳಿ ಮರದ ಬಳಿ ಬೇಡ್ಕೊಂಡ್ರೆ ಎಲ್ಲಾ ಮನೋಕಾಮನೆಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಇರೋದು. ಎಲ್ಲಿ ಹಳೆಯದಾದ ತುಂಬಾ ಪುರಾತನವಾದ ಅರಳಿ ಮರ ಇರುತ್ತೋ ಅಲ್ಲಿ ಹೋಗಿ ಒಂದು ಮುಷ್ಟಿ ಎಳ್ಳನ್ನ, ಅದು ಕಪ್ಪು ಎಳ್ಳನ್ನ ಅರಳಿ ಮರದ ಮುಂದೆ ಇಡಬೇಕು. ಆಮೇಲೆ ಎಳ್ಳೆಣ್ಣೆಯನ್ನ ಬಳಸಿ ಹಣತೆಯನ್ನ ಹಚ್ಚಿ ಅದ್ರ ಮೇಲಿಡಿ. ನಂತರ ಭಕ್ತಿಯಿಂದ ಅರಳಿ ಮರಕ್ಕೆ 11 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಹೀಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ಭಕ್ತಿಯಿಂದ ಜಪಿಸ್ತಾ ಪರಿಕ್ರಮಣ ಮಾಡಿ. ಪ್ರದಕ್ಷಿಣೆ ಪೂರ್ತಿಯಾದ ಮೇಲೆ ಅರಳಿ ಮರದ ಮುಂದೆ ನಿಂತು ಅರಳಿ ಮರದ ಬಳಿ ಬೇಡ್ಕೊಳ್ಳಿ. ಏನು ಅಂತಂದ್ರೆ, ಹೇ ಕೃಷ್ಣ, ನೀನು ನಮ್ಮ ಮನೆಗೆ ದಯಪಾಲಿಸು, ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡು, ನಿನ್ನ ಆಶೀರ್ವಾದ ಯಾವಾಗ್ಲೂ ನನ್ನ ಹಾಗೂ ನಮ್ಮ ಪರಿವಾರದ ಮೇಲಿರಬೇಕು, ಹಾಗಾಗಿ ನೀನು ನನ್ನ ಜೊತೆ ಬಂದು ನಮ್ಮ ಮನೆಯಲ್ಲಿ ನೆಲೆಸು ಅಂತ ಭಕ್ತಿಯಿಂದ ವಿನಂತಿಸ್ಕೊಳ್ಬೇಕು. ದೇವರ ಬಳಿ ವಿನಂತಿ ಮಾಡಿದ ನಂತರ ಅರಳಿ ಮರದ ಬುಡದಿಂದ ಸ್ವಲ್ಪ ಮಣ್ಣನ್ನ ತಗೊಂಡು ಮನೆಗೆ ಹೋಗಿ. ಈ ಮಣ್ಣಿನಿಂದ ಏನ್ ಮಾಡಬೇಕು ಅಂತಂದ್ರೆ, ಮಣ್ಣನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಗಂಗಾಜಲವನ್ನ ಹಾಕಿ ಒದ್ದೆ ಮಾಡಿ ಅದ್ರ ಮೇಲೆ ₹1 ನಾಣ್ಯವನ್ನ ಇಡಬೇಕು. ಆ ನಾಣ್ಯದ ಮೇಲೆ ಅರಿಶಿಣದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ಬರೀರಿ. ಇದಿಷ್ಟು ಮಾಡಿದ ನಂತರ ಈ ಮಣ್ಣನ್ನ ಒಂದು ಕುಂಡದಲ್ಲಿ ಹಾಕಿ ಮುಚ್ಚಿ. ಮತ್ತೊಂದು ವಿಷಯ ನೆನಪಲ್ಲಿರ್ಲಿ, ಆ ಕುಂಡವನ್ನ ಖಾಲಿ ಬಿಡಬಾರದು. ಬದಲಾಗಿ ಆ ಕುಂಡದಲ್ಲಿ ಯಾವುದಾದ್ರೂ ಹರಡುವಂಥ ಗಿಡವನ್ನ ಬೆಳೆಸಿ.
ಉದಾಹರಣೆಗೆ ಮನಿ ಪ್ಲಾಂಟ್ ಅಥವಾ ಇತರ ಯಾವುದೇ ದಟ್ಟವಾಗಿ ಬೆಳೆಯುವಂಥ ಗಿಡಗಳನ್ನು ಕುಂಡದಲ್ಲಿ ಬೆಳೆಸಿ. ಮಣ್ಣನ್ನ ಕುಂಡದಲ್ಲಿ ಹಾಕೋ ಮುನ್ನ ನೀವು ಒಂದು ಬಿಳಿ ಹಾಳೆಯನ್ನ ತಗೊಂಡು ಅದರ ಮೇಲೆ ಕೆಂಪು ಬಣ್ಣದ ಪೆನ್ನಿಂದ ಅಂದ್ರೆ ಕೆಂಪು ಶಾಹಿಯ ಪೆನ್ನಿನಿಂದ ನಿಮ್ಮ ಮನೋಕಾಮನೆಗಳು, ನಿಮ್ಮ ಆಸೆಗಳನ್ನ ಬರೀರಿ. ನಂತರ ಅದರ ಮೇಲೆ ಮಣ್ಣನ್ನ ಹಾಕಿ ಕುಂಡದಲ್ಲಿ ಹಾಕಿ ಮುಚ್ಚಿ. ಇದರಿಂದ ಅತಿ ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಆಸೆಗಳು ಈಡೇರ್ತಾ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತೆ. ನಿಮಗೆ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಒಂದು ಉಪಾಯವನ್ನ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಇದರಿಂದ ಲಕ್ಷ್ಮಿ ಜೊತೆಗೆ ಶ್ರೀಕೃಷ್ಣನ ಆಶೀರ್ವಾದವು ನಿಮಗೆ ಸಿಗುತ್ತೆ. ಇವರಿಬ್ಬರ ಆಶೀರ್ವಾದ ನಿಮಗೆ ಸಿಕ್ಕರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟ, ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ. ನೀವು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟೇ ಅಲ್ಲ, ಮತ್ತೊಂದು ರಹಸ್ಯವನ್ನು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇದನ್ನ ನೀವು ಪಾಲಿಸಿದ್ರೆ ನಿಮ್ಮ ಆಸೆಗಳೆಲ್ಲ ಫಟಾಫಟ್ಟಾಗಿ ಈಡೇರ್ತಾ ಹೋಗುತ್ತೆ. ಅದಕ್ಕಾಗಿ ನೀವೇನ್ ಮಾಡಬೇಕು ಗೊತ್ತಾ? ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಶನಿವಾರದ ದಿನ ರಾತ್ರಿ ಸುಮಾರು 11ರಿಂದ 12 ಗಂಟೆ ಮಧ್ಯೆ ನೀವು ಈ ಉಪಾಯವನ್ನ ಮಾಡಬೇಕು. ಅಷ್ಟೊಂದು ರಾತ್ರಿಯಲ್ಲಿ ಯಾವ ರೀತಿ ಉಪಾಯ ಮಾಡೋದು ಅನ್ನೋ ಭಯ ಬೇಡ. ಇದೊಂದು ಸುಲಭವಾದ ಉಪಾಯ. ನೀವು ಈಗಾಗಲೇ ಕುಂಡದಲ್ಲಿ ಮಣ್ಣನ್ನ ಹಾಕಿ ಗಿಡ ನೆಟ್ಟಿದ್ದೀರಿ ಅಲ್ವಾ? ಆ ಗಿಡದ ಬಳಿ ಯಾರಿಗೂ ಗೊತ್ತಾಗದ ಹಾಗೆ, ಯಾರೂ ನಿಮ್ಮನ್ನ ಗಮನಿಸದ ಸಮಯದಲ್ಲಿ ಹೋಗಿ ನಿಮ್ಮ ಆಸೆಗಳನ್ನ, ಮನೋಕಾಮನೆಗಳನ್ನ ಆ ಗಿಡದ ಬಳಿ ಹೇಳಿ. ಇದರಿಂದ ಶೀಘ್ರದಲ್ಲಿ ನಿಮ್ಮ ಕನಸುಗಳು, ಆಸೆಗಳು ಈಡೇರುತ್ತವೆ. ಆದ್ರೆ ನೆನಪಲ್ಲಿಡಿ, ಈ ಪರಿಹಾರವನ್ನ ಮಾಡುವಾಗ ಯಾರಿಗೂ ಹೇಳಬಾರದು ಅಥವಾ ನಿಮ್ಮನ್ನ ನೋಡಬಾರದು. ತುಂಬಾನೇ ರಹಸ್ಯವಾಗಿ ಇದನ್ನ ಮಾಡಿ. ಹಾಗಿದ್ರೆ ಮಾತ್ರ ನಿಮ್ಮ ಕನಸುಗಳು ಈಡೇರೋದಕ್ಕೆ ಸಾಧ್ಯವಾಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.